ಬಹಳ ದೊಡ್ಡ ಸಂಕಟದಿಂದ ಈಗ ಪಾರಾಗಿದ್ದಾರೆ ಮುಖ್ಯಮಂತ್ರಿಯ ಕುಟುಂಬ. ಸಿಎಂ ಪತ್ನಿಗೆ ಬಿಗ್ 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 ರಿಲೀಫ್. ಮುಖ್ಯಮಂತ್ರಿಗಳ ಕುಟುಂಬಕ್ಕೇನೆ ದೊಡ್ಡ ಸಂಕಷ್ಟದಿಂದ ಈಗ ಪಾರಾಗುವಂತಹ ವರವನ್ನ ಹೈಕೋರ್ಟ್ ಕರುಣಿಸಿದೆ. ಅದೇನು ಅಂತಂದ್ರೆ ಬಹಳ ದೊಡ್ಡ ಕಂಟಕ ಇದ್ದಿದ್ದವರಿಗೆ ಇಡಿ ವಿಚಾರದಲ್ಲಿತ್ತು. ಸೊ ಹಾಗಾಗಿ ಈಗ ಬಿಗ್ ರಿಲೀಫ್ ಅವರಿಗೆ ಸಿಕ್ಕಿರುವಂಥದ್ದು. ಏನು ಹೇಳಿದೆ ಹಾಗಿದ್ದಾಗ ಹೈಕೋರ್ಟ್ ಅನ್ನುವಂಥದ್ದನ್ನು ನೋಡಬೇಕು. ತನಿಖೆಯನ್ನ ಯಾವ ರೀತಿಯಾಗಿ ಇಡಿ ಮಾಡಕ್ಕೆ ಅವಕಾಶ ಇದೆಯಾ? ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಈಗ ಬಿಗ್ ರಿಲೀಫ್ ಸಿಕ್ಕಿರೋದು. ಯಾವ ವಿಚಾರದಲ್ಲಿ ಹೋಗಿದ್ರು? ಇಡಿ ನೋಟಿಸನ್ನು ಕೊಟ್ಟಿರುವಂಥ ವಿಚಾರವನ್ನ ಪ್ರಶ್ನೆ ಮಾಡಿಕೊಂಡು ಕೋರ್ಟ್ ಮೆಟ್ಟಿಲನ್ನು ಹತ್ತಿದ್ರು. ಮೂಡಾ ಕೇಸ್ನಲ್ಲಿ ಇಡಿ ಸಂಕಷ್ಟದಿಂದ ಈಗ ಸಿಎಂ ಪತ್ನಿ ಪಾರಾಗಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡಿದ್ರು. ಹೈಕೋರ್ಟ್ಗೆ ಅರ್ಜಿಯನ್ನ ನನಗೆ ಸಮನ್ಸರ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದಕ್ಕೆ ಹಾಜರಾಗೋಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ತನಿಖೆಯನ್ನು ರದ್ದು ಮಾಡಿ ಅಂತ ಕೇಳಿದ್ರು. ಈಗ ಇಡಿ ನೀಡಿದ್ದ ಸಮನ್ಸನ್ನ ಹೈಕೋರ್ಟ್ ರದ್ದುಗೊಳಿಸ್ತು. ಅಷ್ಟೇ ಅಲ್ಲ, ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ಬಿಗ್ ರಿಲೀಫ್. ಅವ್ರ ಡಾಕ್ಯುಮೆಂಟ್ಸ್ ಅನ್ನ ಎತ್ಕೊಂಡ್ಬಿಟ್ಟಿದ್ರು, ಹಾಗೆ ಹೀಗೆ ಅಂತೆಲ್ಲ ಇತ್ತಲ್ಲ. ಈಗ ಏನು ಇಲ್ಲ. ಈಗ ಆ ಕಡೆ ಲೋಕಾಯುಕ್ತವು ಬಿ ರಿಪೋರ್ಟ್ ಅನ್ನ ಕೊಟ್ಟಾಗಿದೆ. ಈ ಕಡೆಗೆ ಇಡಿಗೂ ಕೂಡ ಈಗ ತನಿಖೆ ಮಾಡೋ ಹಾಗಿಲ್ಲ. ಮೂಡಾ ಕೇಸ್ನಲ್ಲಿ ಸಿಎಂ ಪತ್ನಿ ಪಾರ್ವತಿಗೆ ಬಿಗ್ ರಿಲೀಫ್ ಸಿಕ್ಕಿರೋದು. ಮೂಡಾ ಕೇಸ್ನಲ್ಲಿ ಇಡಿ ತನಿಖೆಯಿಂದ ಸಿಎಂ ಪತ್ನಿ ಈಗ ಪಾರಾಗಿದ್ದಾರೆ. ಸಿಎಂ ಪತ್ನಿ ಪಾರ್ವತಿಗೆ ಇಡಿ ನೀಡಿದ್ದ ಸಮನ್ಸನ್ನ ರದ್ದುಗೊಳಿಸಿದೆ ಕೋರ್ಟ್. ಇಡಿ ತನಿಖೆ ಕೂಡ ರದ್ದುಗೊಳಿಸಿದೆ ಹೈಕೋರ್ಟ್. ಕೇವಲ ವಿಚಾರಣೆಗೆ ಹಾಜರಾಗೋದಷ್ಟೇ ಅಲ್ಲ, ಇಡಿ ತನಿಖೆನೇ ರದ್ದುಗೊಳಿಸಿಬಿಟ್ಟಿದೆ. ಹಾಗಿದ್ದಾಗ ಅಲ್ಲಿ ಅನೇಕ ರೀತಿಯಾದಂಥ ಭ್ರಷ್ಟಾಚಾರ ಆಗಿರುವಂಥ ವಿಚಾರಗಳ ಆಚೆ ಬಂದಿತ್ತಲ್ಲ, ಅದು ಏನು ಕತೆ? ಹಾಗಿದ್ದಾಗ ಲೋಕಾಯುಕ್ತವು ಬಿ ರಿಪೋರ್ಟ್ ಕೊಡ್ತು. ಹಾಗಿದ್ದಾಗ ಇಡಿ ತನಿಖೆಯೂ ಕೂಡ ಈಗ ರದ್ದುಗೊಳಿಸಿದೆ ಅಂದಮೇಲೆ ಇದು ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳ ಮೇಲೆ ನಡೀತಾ ಇದ್ದಂಥ ತನಿಖೆಯನ್ನು ರದ್ದುಗೊಳಿಸಿದ್ದ, ಅಥವಾ ಮೂಡಾ ಪ್ರಕರಣದಲ್ಲಿ ಇಡಿ ತನಿಖೆನೇ ಮಾಡೋ ಹಾಗಿಲ್ವಾ? ಅದು ಮುಖ್ಯವಾಗಿ ಕಾಡುವಂಥ ಪ್ರಶ್ನೆ. ಪರ್ಟಿಕ್ಯುಲರ್ ಆಗಿ ಇಲ್ಲಿ ಸಿದ್ದರಾಮಯ್ಯನವರ ಕುಟುಂಬದ ವಿಚಾರದಲ್ಲಿ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನ ಮಾಡಿಕೊಂಡಿದ್ರು. ಹಾಗಾಗಿ ಅವರ ವಿಚಾರದಲ್ಲಿ ಮಾತ್ರ ಅನ್ನೋದಾದ್ರೆ ಓಕೆ. ಇಡೀ ಮೂಡಾ ಪ್ರಕರಣದಲ್ಲಿ ಆಗಿರುವಂಥ ಭ್ರಷ್ಟಾಚಾರಗಳು ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ರೆ ಬಹಳ ಕಷ್ಟ ಆಗೋಗ್ಬಿಡುತ್ತೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ಈಗ ರಿಲೀಫ್ ಸಿಕ್ಕಿರೋದು. ಸಚಿವ ಭೈರತಿ ಸುರೇಶ್ಗೆ ಇಡಿ ನೀಡಿದ ಸಮನ್ಸನ್ನು ರದ್ದುಗೊಳಿಸಿದೆ. ಮೂಡಾ ಹಗರಣದಲ್ಲಿ ವಿಚಾರಣೆಗೆ ನೋಟಿಸ್ ಅನ್ನು ಇಡಿ ನೀಡಿತ್ತು. ಇಡಿ ಸಮನ್ಸ್ ರದ್ದು ಕೋರಿ ಸಿಎಂ ಪತ್ನಿ ಮತ್ತು ಸಚಿವ ಭೈರತಿ ಹೋಗಿದ್ರು. ಸಮನ್ಸ್ ರದ್ದುಗೊಳಿಸಿ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠ ಆದೇಶವನ್ನ ಹೊರಡಿಸಿದೆ. ಹಾಗಾಗಿನೇ ಈಗ ಬಿಗ್ ರಿಲೀಫ್ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ, ಮುಖ್ಯಮಂತ್ರಿಗಳ ಪತ್ನಿಗೆ. ಭೈರತಿ ಸುರೇಶ್ ಅವರಿಗೂ ಕೂಡ ರಿಲೀಫ್ ಸಿಕ್ಕಿದೆ. ಅನೇಕ ರೀತಿಯಾದಂಥ ಚರ್ಚೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು, ಅನೇಕ ರೀತಿಯಾದಂಥ ಟೀಕೆಗಳಿಗೆ ಎಡೆ ಮಾಡಿಕೊಟ್ಟಿತ್ತು. ಇದೊಂದು ರೀತಿಯಾಗಿ 40 ವರ್ಷದ ರಾಜಕೀಯದಲ್ಲಿ ಒಂದು ಕಪ್ಪು ಚುಕ್ಕೆ ಸಿದ್ದರಾಮಯ್ಯನವರಿಗೆ ಅನ್ನೋದಿತ್ತು. ಅದು ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನು ಕೊಟ್ಟಾಗ ಒಂದು ರೀತಿ ಆಯಿತು. ಅದಾದ ನಂತರ ಇಡಿ ವಿಚಾರ ಏನಪ್ಪಾ ಅಂತಂದಾಗ ಹೈಕೋರ್ಟ್ನಲ್ಲಿತ್ತು. ಹೈಕೋರ್ಟ್ ಈಗ ಇಡಿ ಸಮನ್ಸನ್ನು ಕೂಡ ರದ್ದುಗೊಳಿಸಿದೆ, ಜೊತೆಗೆ ಇಡಿ ತನಿಖೆಯನ್ನು ಕೂಡ ರದ್ದುಗೊಳಿಸಿದೆ. ಅದು ಕೇವಲ ಸಿದ್ದರಾಮಯ್ಯನವರ ಪ್ರಕರಣದಲ್ಲಿ ಮಾತ್ರನಾ? ಹಾಗಿದ್ದಾಗ ಮೂಡಾದಲ್ಲಿ ಆಗಿರುವಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದೇ ಇಲ್ವಾ? ಸೊ ಇದು ಅತಿ ಮುಖ್ಯವಾಗಿರೋದು. ಮೂಡಾದಲ್ಲಿ ಭ್ರಷ್ಟಾಚಾರನೇ ನಡೆದಿಲ್ಲ ಅಂತಲ್ಲ, ಅದನ್ನು ಹೇಗೆ ತನಿಖೆ ಮಾಡೋದು? ಆ ನಿಟ್ಟಿನಲ್ಲಿ ಯಾರು ಧ್ವನಿ ಎತ್ತೋದು? ಅಪೀಲ್ ಮಾಡ್ತಾರೆ. ಈ ವಿಚಾರದಲ್ಲಿ ಮತ್ತೆ ಅಪೀಲಿಗೆ ಹೋಗ್ತಾರೆ. ಮೂಡಾ ಹಗರಣ ಆರೋಪದಿಂದ ಈಗ ಸಿಎಂ ಕುಟುಂಬ ಪಾರಾಗಿದೆ. ಬಿಗ್ಗೆಸ್ಟ್ ರಿಲೀಫ್ ಇದು. ತನಿಖಾ ಸಂಸ್ಥೆಗಳ ಬಲೆಯಿಂದ ಸಿಎಂ ಕುಟುಂಬಕ್ಕೆ ರಿಲೀಫ್ ಸಿಕ್ಕಿರೋದು. ಈ ಹಿಂದೆ ಸಿಬಿಐ ತನಿಖೆಗೆ ಕೋರಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು, ಅದು ಕೂಡ ವಜಾ ಆಗಿತ್ತು. ಮೂಡಾ ಕೇಸ್ನಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ ಲೋಕಾಯುಕ್ತ ಬಿ ರಿಪೋರ್ಟ್ ಅನ್ನ. ಸೊ ಹಾಗಾಗಿ ಈಗ ಇಡಿ ತನಿಖೆಯನ್ನ ಕೂಡ ಹೈಕೋರ್ಟ್ ರದ್ದುಗೊಳಿಸಿದೆ. ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿಯಾಗಿ ರಿಲೀಫ್ ಸಿಕ್ಕಿರುವಂಥದ್ದು ಮುಖ್ಯಮಂತ್ರಿಗಳ ಕುಟುಂಬಕ್ಕೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಈಗ ಹೈಕೋರ್ಟ್ ಒಂದು ರೀತಿಯಾಗಿ ಮುಖ್ಯಮಂತ್ರಿಗಳ ಪತ್ನಿಗೆ ಮತ್ತು ಭೈರತಿ ಸುರೇಶ್ ಅವರಿಗೆ ರಿಲ್ಯಾಕ್ಸೇಷನ್ ಏನೋ ಕೊಟ್ಟಿದೆ, ಸಮನ್ಸನ್ನು ಕೂಡ ರದ್ದುಗೊಳಿಸಿದೆ, ತನಿಖೆಯನ್ನು ಕೂಡ ರದ್ದುಗೊಳಿಸಿದೆ. ಹಾಗಿದ್ದಾಗ ಇದು ಕೇವಲ ಇವರ ಪ್ರಕರಣದಲ್ಲಿ ಮಾತ್ರನಾ, ಅಥವಾ ಸಂಪೂರ್ಣವಾಗಿ ಮೂಡಾದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರದ ವಿಚಾರದಲ್ಲಿ ಇಡಿ ತನಿಖೆಯನ್ನು ನಡೆಸ್ತಾ ಇತ್ತಲ್ಲ, ಅದಕ್ಕೂ ಕೂಡ ಬ್ರೇಕಾ? ಅರುಣ್, ಮೂಡಾದಲ್ಲಿ ನಡೆದಂತಹ ಅಕ್ರಮದ ವಿರುದ್ಧವಾಗಿ ಒಂದಷ್ಟು ತನಿಖೆಯನ್ನು ನಡೆಸುತ್ತಿದ್ದಂತಹ ಇಡಿ ಅಧಿಕಾರಿಗಳು ಮೊದಲಿಗೆ ಜನವರಿ 3 ಮತ್ತು ಜನವರಿ 24ರಂದು ಸಿಎಂ ಪತ್ನಿ ಪಾರ್ವತಿ ಅವರಿಗೆ 2 ಸಮನ್ಸ್ಗಳನ್ನು ಜಾರಿ ಮಾಡಿದರು. ಹಾಗೆ ಜನವರಿ 22ನೇ ತಾರೀಕು ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಸಮನ್ಸನ್ನು ಜಾರಿ ಮಾಡಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ಕೇಳ್ಕೊಂಡಿದ್ರು.
ಈ ಒಂದು ವಿಚಾರವಾಗಿ ಹೈಕೋರ್ಟ್ ಕದವನ್ನ ತಟ್ಟಿದಂತಹ ಪಾರ್ವತಿಯವರು ಹಾಗೆ ಭೈರತಿ ಸುರೇಶ್ ಅವರು ಇಬ್ರು ಕೂಡ ಅರ್ಜಿಯನ್ನ ಹಾಕೊಂಡಿದ್ರು. ಮೊದಲಿಗೆ ಪಾರ್ವತಿಯವರು ಅವರ ವಿರುದ್ಧದ ತನಿಖೆ ECIR ಏನು ದಾಖಲು ಮಾಡಿಕೊಳ್ಳಲಾಗಿದೆ ಅದನ್ನ ರದ್ದು ಮಾಡಬೇಕು, ಮತ್ತೆ ಅದ್ರ ಜೊತೆಗೆ ಇಡಿ ಕೊಟ್ಟಿರುವಂತಹ ಸಮನ್ಸ್ ಏನಿದೆ ಇದನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು. ಇನ್ನು ಭೈರತಿ ಸುರೇಶ್ ರವರು ತಮ್ಮ ವಿರುದ್ಧದ ಸಮನ್ಸ್ ಏನಿದೆ ಇಡಿ ಕೊಟ್ಟಂತಹ ಸಮನ್ಸ್ ಅದನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅರ್ಜಿಯನ್ನ ಹಾಕೊಂಡಿದ್ರು. ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತಹ ಮಾನ್ಯ ನ್ಯಾಯಾಧೀಶರು ಇವತ್ತು ಆದೇಶವನ್ನ ಪ್ರಕಟ ಮಾಡಿದ್ದಾರೆ. ಪಾರ್ವತಿ ವಿರುದ್ಧದ ECIR ದಾಖಲು ಮಾಡಿದಂತಹ ECIR ತನಿಖೆ ಏನಿದೆ ಅದನ್ನ ವಜಾಗೊಳಿಸಲಾಗಿದೆ, ಸ್ಕ್ವಾಶ್ ಮಾಡಲಾಗಿದೆ. ಮತ್ತೆ ಸಮನ್ಸ್ ಇಡಿ ಕೊಟ್ಟಿದ್ದಂತಹ ಆ ಸಮನ್ಸ್ ಅನ್ನು ಕೂಡ ರದ್ದುಗೊಳಿಸುವ ಕೆಲಸವನ್ನ ಮಾಡಲಾಗಿದೆ. ಹಾಗೆ ಭೈರತಿ ಸುರೇಶ್ ಸಚಿವರು ಅವರ ವಿರುದ್ಧದ ಸಮನ್ಸ್ ಅನ್ನ ಕೂಡ ಇಡಿ ಕೊಟ್ಟಿದ್ದಂತಹ ಸಮನ್ಸ್ ಅನ್ನ ಮಾನ್ಯ ನ್ಯಾಯಾಧೀಶರು ರದ್ದುಗೊಳಿಸಿದ್ದಾರೆ. ಇಲ್ಲಿ ಕೇವಲ ಪಾರ್ವತಿಯವರ ವಿರುದ್ಧ ದಾಖಲಾಗಿದ್ದಂತಹ ECIRಗೆ ತಡೆ ಅಂದ್ರೆ ರದ್ದುಗೊಳಿಸುವ ಕೆಲಸವನ್ನ ಹೈಕೋರ್ಟ್ ಮಾಡಿದೆ. ಇತರರ ವಿರುದ್ಧ ದಾಖಲಾಗಿದ್ದ ECIR ತನಿಖೆ ಏನಿದೆ ಅದು ಯಥಾಸ್ಥಿತಿಯಂತೆ ಮುಂದುವರಿಯುತ್ತೆ. ಒಂದು ಆರ್ಗ್ಯುಮೆಂಟ್ ನಡೆಯುವಂತಹ ಸಂದರ್ಭದಲ್ಲಿ CM ಪತ್ನಿರವರ ಪರ ವಕೀಲರು ಒಂದಷ್ಟು ಸುದೀರ್ಘವಾಗಿ ವಾದ ಮಂಡನೆಯನ್ನ ಮಾಡಿದ್ರು. ಅದರಲ್ಲಿ ಇವರು ಅಕ್ಟೋಬರ್ 1ನೇ ತಾರೀಕು ಇವರ ವಿರುದ್ಧ ಆರೋಪಗಳು ಕೇಳಿಬಂದಂತಹ ಹಿನ್ನೆಲೆಯಲ್ಲಿ ಸೈಟ್ಗಳನ್ನ ಹಿಂದಿರುಗಿಸಿದ್ರು. ಅವತ್ತೇ ಏಕಾಏಕಿ ಇಡಿ ಅವರು ತರಾತುರಿಯಲ್ಲಿ ECIR ಅನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅಂದ್ರೆ ಇವ್ರ ಮೇಲೆ ಆರೋಪ ಬಂದ ತಕ್ಷಣ ಸೈಟ್ಗಳನ್ನ ಕೊಟ್ಟ ಮಾತ್ರಕ್ಕೆ ಅಪರಾಧಿಗಳು ಅಂತ ಅಲ್ಲ, ಮತ್ತೆ ಮೂಲ ಅಂಶಗಳೇನಿದೆ ಈ PMLA ಕಾಯ್ದೆ ಸೆಕ್ಷನ್ಗಳೇನಿದೆ ಅದನ್ನ ಇಲ್ಲಿ ಉಲ್ಲಂಘನೆ ಮಾಡಲಾಗಿದೆ, ಅದನ್ನ ಸರಿಯಾಗಿ ಇಲ್ಲಿ ಬಳಸಿಲ್ಲ. ಯಾಕಂತ ಹೇಳಿದ್ರೆ 14 ಸೈಟ್ಗಳನ್ನ ಇವರು ಬಳಸ್ಕೊಂಡು ಅದರಿಂದ ಲಾಭ ಮಾಡುವ ಕೆಲಸವನ್ನ ಮಾಡಿಲ್ಲ ಅಥವಾ ಅದನ್ನ ಅಕ್ರಮವಾಗಿ ಪಡೆದುಕೊಂಡಿಲ್ಲ ಅನ್ನೋದು ಇವರ ಪರವಾದ CM ಪರ ವಕೀಲರ ಮನ್ನಣೆಯನ್ನ ನೀಡಿ ಇವತ್ತು ಮಾನ್ಯ ಹೈಕೋರ್ಟ್ನ ಏಕಸದಸ್ಯ ಪೀಠದ ಮಾನ್ಯ ನ್ಯಾಯಾಧೀಶರು ನಾಗಪ್ರಸನ್ನರವರ ಬೆಂಚ್ನಲ್ಲಿ ಆದೇಶ ಹೊರಬಂದಿದೆ. CM ಪತ್ನಿಯವರ ವಿರುದ್ಧ ದಾಖಲಾಗಿದ್ದಂತಹ ECIR ಹಾಗೆ ಅವರಿಗೆ ನೀಡಿದಂತಹ ಸಮನ್ಸ್ ಈ ಎರಡನ್ನ ರದ್ದುಗೊಳಿಸಿ ಮಾನ್ಯ ನ್ಯಾಯಾಧೀಶರು ಆದೇಶವನ್ನ ನೀಡಿದ್ದಾರೆ. ಹಾಗೆ ಸುರೇಶ್ ಅವರಿಗೆ ನೀಡಿದಂತಹ ಸಮನ್ಸ್ ಏನಿದೆ ಅದನ್ನ ಕೂಡ ರದ್ದುಗೊಳಿಸಿದ್ದಾರೆ. ಹೀಗಾಗಿ ಇಬ್ಬರಿಗೂ ಕೂಡ ಒಂದು ರೀತಿ ದೊಡ್ಡ ಬಿಗ್ ರಿಲೀಫ್, ಅವರು ವಿಚಾರಣೆಗೆ ಹಾಜರಾಗುವಂತಿಲ್ಲ. ಇಡಿ ಕೊಟ್ಟಿದ್ದಂತಹ ಆ ಸಮನ್ಸ್ ಏನಿತ್ತು ಅದಕ್ಕೆ ವಿಚಾರಣೆಗೆ ಹಾಜರಾದಂತಹ ಸಂದರ್ಭದಲ್ಲಿ ಒಂದು ಸಾಮಾನ್ಯವಾಗಿ ಸಣ್ಣ ಭಯ ಇದ್ದೇ ಇರುತ್ತೆ. ಇಡಿ ವಿಚಾರಣೆ ನೆಪದಲ್ಲಿ ಕರೆದು ತನಿಖೆಗೆ ಸಹಕಾರವನ್ನ ಕೊಟ್ಟಿಲ್ಲ ಅಂತೇಳಿ ಅರೆಸ್ಟ್ ಮಾಡಬಹುದು ಅನ್ನೋ ಒಂದು ಆತಂಕ, ಅಳುಕು ಸಹಜವಾಗಿ ಇದ್ದೇ ಇತ್ತು. ಹೀಗಾಗಿಯೇ ಹೈಕೋರ್ಟ್ ಕದವನ್ನ ತಟ್ಟುವ ಕೆಲಸವನ್ನ ಈ ಇಬ್ಬರು ಕೂಡ ಮಾಡಿದ್ರು. ಇದೀಗ ಹೈಕೋರ್ಟ್ನಿಂದ ಇಬ್ಬರಿಗೂ ಕೂಡ ಬಿಗ್ ರಿಲೀಫ್ ಸಿಕ್ಕಿರೋದು. ಅರುಣ್. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.